ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ. ಇನ್ನು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ನ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ಇವಾಗ ಬಿಗ್ ಬಾಸ್ನಲ್ಲಿ ಫ್ಯಾಮಿಲಿ ವೀಕ್ ರೌಂಡ್ ಕೂಡ ನಡೀತಾ ಇದೆ. ಸೊ ಇದೀಗ 3 ಜನ ಕಂಟೆಸ್ಟೆಂಟ್ಗಳ ಒಂದು ಫ್ಯಾಮಿಲಿಯಿಂದನೂ ಕೂಡ ಜನಗಳು ಬಂದು ಇದೀಗ ಹೋಗಿದ್ದಾರೆ. ರಜತ್, ತ್ರಿವಿಕ್ರಮ ಹಾಗೂ ಭವ್ಯ ಗೌಡರವರ ಫ್ಯಾಮಿಲಿಯಿಂದನೂ ಕೂಡ ಅವರು ಬಂದಿದ್ದಾರೆ. ಆ್ಯಂಡ್ ಇವತ್ತಿನ ಒಂದು ಬೆಳಗಿನ ಒಂದು ಪ್ರೊಮೋವನ್ನು ನೋಡಿದರೆ ಮೋಕ್ಷಿತಾ ಪೈರವರ ಫ್ಯಾಮಿಲಿಯಿಂದ ಇದೀಗ ಅವರ ತಂದೆ ತಾಯಿ ಹಾಗೂ ಅವರ ತಮ್ಮ ಕೂಡ ಇದೀಗ ಬಿಗ್ ಬಾಸ್ ನಮ್ಮನೊಳಗೆ ಬಂದಿದ್ದಾರೆ. ಆ್ಯಂಡ್ ಇನ್ನು ಇವತ್ತಿನ ಎಪಿಸೋಡ್ನಲ್ಲಿ ಇಬ್ಬರು ಕಂಟೆಸ್ಟೆಂಟ್ಗಳ ಒಂದು ಫ್ಯಾಮಿಲಿಯಿಂದ ಜನವು ಕೂಡ ಇವತ್ತು ಬಿಗ್ ಬಾಸ್ ನಮ್ಮನೊಳಗೆ ಬರ್ತಾರೆ. ಇನ್ನು ಈ ವಾರದ ಒಂದು ನಾಮಿನೇಷನ್ ಹಾಗೂ ಎಲಿಮಿನೇಷನ್ ಬಗ್ಗೆ ಇದೀಗ ನೋಡ್ತಾ ಹೋದರೆ ಪ್ರತಿ ಸೀಸನ್ನಲ್ಲಿ ಈ ಒಂದು ಫ್ಯಾಮಿಲಿ ವೀಕ್ನಲ್ಲಿ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡೋದಿಲ್ಲ. ಸೊ ಅದೇ ಥರ ಈ ವಾರವೂ ಕೂಡ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡೋದು ಡೌಟ್ ಇದೆ. ಇನ್ನು ನನ್ನ ಒಂದು ಅನಿಸಿಕೆಯ ಪ್ರಕಾರ ಈ ವಾರ ಬಂದುಬಿಟ್ಟು ನೋ ಎಲಿಮಿನೇಷನ್ ಇರುತ್ತೆ. ಆ್ಯಂಡ್ ಇನ್ನು ಮುಂದಿನ ವಾರ ಬಂದುಬಿಟ್ಟು ಡಬಲ್ ಎಲಿಮಿನೇಷನ್ ಅಥವಾ ಮಿಡ್ ವೀಕ್ನ ಒಂದು ಎಲಿಮಿನೇಷನ್ನ ಇಡುವಂತಹ ಒಂದು ಸಾಧ್ಯತೆ ಬೇಜಾನಿದೆ. ಆ್ಯಂಡ್ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಎಂಬುದನ್ನು ನೀವು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಸೊ ಇನ್ನು ಈ ವಾರದ ಒಂದು ವೋಟಿಂಗ್ ಪೋಲ್ನ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳ್ತೆ ಅಂತ ಹೇಳಿದ್ದೆ. ಸೊ ಇವಾಗ ಶೇರ್ ಮಾಡಿರುವಂತಹ ಒಂದು ವೋಟಿಂಗ್ ಪೋಲು, ಸೊ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೋ ಸೊ ಅವರೇ ಇದೀಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬರೋದಿಲ್ಲ. ಸೊ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೋಸ್ಕರ ಅಷ್ಟೇ ಮಾಡಿರೋದು. ಸೊ ಯಾರು ಬೇಕಾದರೂ ಇಲ್ಲಿ ವೋಟನ್ನು ಮಾಡ್ಬೋದು. ಸೊ ಯಾವ ರೀತಿ ಟ್ರೆಂಡಿಂಗ್ ನಡೀತಾ ಇದೆ, ಯಾವ ಒಬ್ಬ ಕಂಟೆಸ್ಟೆಂಟ್ಗೆ ಇಲ್ಲಿ ಹೈಯೆಸ್ಟ್ ಸಪೋರ್ಟ್ ಸಿಗ್ತಾ ಇದೆ ಅಂತ ಈ ಒಂದು ವೋಟಿಂಗ್ ಪೋಲನ್ನು ನೋಡಿದರೆ ನಿಮಗೂ ಇಲ್ಲಿ ಗೊತ್ತಾಗುತ್ತೆ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಸಿಂಪಲ್ಲು ಯಾವುದಾದ್ರೂ ಒಂದು ಬ್ರೌಸರ್ ಪೇಜನ್ನು ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚನ್ನು ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟು ಕೂಡ ನಿಮಗೆ ಶೋ ಆಗುತ್ತೆ. ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಪೇಜ್ ಬಂದುಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಮೊದಲೇ ಒಂದು ಆರ್ಟಿಕಲನ್ನು ಹಾಕಿದ್ದೀನಿ, 4th ವೀಕ್ ವೋಟಿಂಗ್ ಅಂತ, ಅಂದರೆ 14ನೇ ವಾರ ಇವಾಗ ನಡೀತಾ ಇರೋದು. ಸೊ ಅದರ ಒಂದು ವೋಟಿಂಗ್ ಅಂತ ಹಾಕಿದ್ದೀನಿ. ಸೊ ಆ ಒಂದು ಟೈಟಲ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ಪೇಜು ನಿಮಗೆ ಈ ರೀತಿ ಶೋ ಆಗುತ್ತೆ. ಈ ಒಂದು ಆರ್ಟಿಕಲನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ ಮೊದಲೇದಾಗಿ. ಇವಾಗ ನಿಮಗೆ ಈ ಒಂದು ವೋಟಿಂಗ್ ಪೋಲನ್ನು ಕೂಡ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಇವಾಗ ಬಿಗ್ ಬಾಸ್ನಲ್ಲಿ 9 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ. ಸೊ 9 ಜನರ ಹೆಸರನ್ನು ಕೂಡ ಈ ಒಂದು ವೋಟಿಂಗ್ ಪೋಲ್ನಲ್ಲಿ ಹಾಕಿದ್ದೀನಿ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಯಾರಿಗೆ ಬೇಕಾದರೂ ನೀವು ಇಲ್ಲಿ ವೋಟನ್ನು ಮಾಡ್ಬೋದು. ಎಕ್ಸಾಂಪಲ್ ಆಗಿ ಹನುಮಂತ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ಒಂದು ವೋಟನ್ನು ಮಾಡ್ತೀನಿ. ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದಂಥ ನೆಕ್ಸ್ಟ್ ಅನಾನಮಸ್ ವೋಟ್ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ಕನ್ನು ಮಾಡಿದಂತ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ವೋಟಿಂಗ್ ಪೋಲನ್ನು ನೋಡ್ತಾ ಇದ್ರೆ ಇಲ್ಲಿ ಧನರಾಜ್ ಅವರಿಗೆ ಹೈಯೆಸ್ಟ್ ವೋಟ್ಸ್ಗಳು ಬಂದಿದೆ. ಅದಾದ ನಂತರ ಮೋಕ್ಷಿತಾ ಪೈ, ನೆಕ್ಸ್ಟ್ ಗೌತಮಿ, ಅದಾದ ನಂತರ ತ್ರಿವಿಕ್ರಮ್. ಸೊ ಇನ್ನು ಬಾಕಿ ಉಳಿದಂತಹ ಕಂಟೆಸ್ಟೆಂಟ್ಗಳು ಇದೀಗ ಬಾಟಮ್ನಲ್ಲಿ ಇದ್ದಾರೆ. ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಇಲ್ಲಿ ಬಾಟಮ್ನಲ್ಲಿ ಇದ್ದರೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದರೆ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ. ಸಿಂಪಲ್ಲು ನಿಮಗೆ ಅಲ್ಲಿ ಕೆಳಗಡೆ ಅನದರ್ ಆಪ್ಷನ್ ಅಂತ ಇದೆ, ಅನದರ್ ವೋಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಇಲ್ಲಿ ರಜತ್, ಕಿಶನ್ ಅಥವಾ ಯಾವ ಒಬ್ಬ ಕಂಟೆಸ್ಟೆಂಟ್ಗಳು ಬೇಕಾದರೂ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಇವಾಗ ನಾನು ಉಗ್ರಂ ಮಂಜು ಮೇಲೆ ಸೆಲೆಕ್ಟನ್ನು ಮಾಡಿಕೊಂಡು ಅವರಿಗೆ ಇಲ್ಲಿ ವೋಟನ್ನು ಮಾಡ್ತೀನಿ. ಸೊ ವೋಟನ್ನು ಮಾಡಿದಂತ ನೆಕ್ಸ್ಟ್ ಅನಾನಮಸ್ ವೋಟ್ ಅಂತ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಅದಾಗಿದ್ದ ನಂತರ ಅವರ ಒಂದು ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ವೋಟನ್ನು ಮಾಡ್ತಾ ಹೋದರೆ ಅವರಿಗೂ ಕೂಡ ಜಾಸ್ತಿ ವೋಟು ಬರುತ್ತೆ ಆ್ಯಂಡ್ ಅವರು ಕೂಡ ಇಲ್ಲಿ ಟಾಪಲ್ಲಿ ಹೋಗ್ತಾರೆ. ಆ್ಯಂಡ್ ಇವರಲ್ಲಿ ನಿಮ್ಮೊಂದು ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಸೊ ಇನ್ನು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ನಲ್ಲಿ ಇರುತ್ತೆ. ಸೊ ಇಲ್ಲಿ ಕಡಿಮೆ ವೋಟ್ಗಳು ಯಾರಿಗೆ ಬಂದಿರುತ್ತೆ ಸೊ ಅವರೇ ಇದೀಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಸೊ ಅದನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಿಮಗೆ ಮೆನ್ಯೂನಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲ್ಸು ಸಿಗುತ್ತೆ. ಸೊ ಯಾವ ವಾರದ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕಂತ ಇದ್ದೀರಾ ಅಂತಂದರೆ ಆ ಒಂದು ಆರ್ಟಿಕಲ್ನ ಒಂದು ಟೈಟಲ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದ್ಕೊಂಡು ಆ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಕಂಪ್ಲೀಟ್ ಆಗಿ ಈ ಒಂದು ರಿಸಲ್ಟ್ ಕೂಡ ನಿಮಗೆ ಡಿಸ್ಪ್ಲೇ. ಸೊ ಇನ್ನು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲನ್ನು ನೀವು ರಿಸಲ್ಟನ್ನು ತಿಳ್ಕೊಳ್ಬೇಕು ಅಂತಂದರೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಅಲ್ಲಿ ಕಡಿಮೆ ವೋಟು ಯಾರಿಗೆ ಬಂದಿರುತ್ತೋ ಅವರೇ ಇದೀಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಆ್ಯಂಡ್ ಪ್ರತಿ ವಾರವೂ ಕೂಡ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಮೇಲ್ಗಡೆ ಸಿಂಪಲ್ಲು ಅಲ್ಲಿ ನಿಮಗೆ ಮೆನ್ಯೂ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಅಲ್ಲಿ ನಿಮಗೆ ಬಿಗ್ ಬಾಸ್ ಕನ್ನಡ ಅಂತ ಒಂದು ಆಪ್ಷನ್ ಕೂಡ ಶೋ ಆಗುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಕಂಪ್ಲೀಟ್ ಆಗಿ ನಿಮಗೆ ಆರ್ಟಿಕಲ್ ಕೂಡ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆ ಒಂದು ಆರ್ಟಿಕಲ್ನಲ್ಲಿ ನಿಮಗೆ ರಿಸಲ್ಟು ಕೂಡ ಶೇರ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಆ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದ್ಕೊಂಡು ಆ ಒಂದು ಆರ್ಟಿಕಲ್ನ ರಿಸಲ್ಟನ್ನು ನೀವು ನೋಡ್ತಾ ಹೋದರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಹೋಗುತ್ತೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ. ಇನ್ನು ನಿಮ್ಮ ಪ್ರಕಾರ ಈ ವಾರ ಏನಾದರೂ ಎಲಿಮಿನೇಷನ್ ಇತ್ತು ಅಂತಂದರೆ ಯಾರು ಆಚೆ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಹಾಗೂ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.